ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಗದಗ ಜಿಲ್ಲಾ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯಿಂದ ಪ್ರಧಾನಿಯ ಪಡೆದ ದಸ್ತು ಪತ್ರ ಬರಹಗಾರ ಸಂಘದ ಶಿರಹಟ್ಟಿ ತಾಲೂಕು ಅಧ್ಯಕ್ಷರಾದ ಅಶೋಕ್ ಹುಬ್ಬಳ್ಳಿಯವರ ನೇತೃತ್ವದಲ್ಲಿ ಅನಿರ್ದಿಷ್ಟಾವಧಿ ಮುಷ್ಕರ ಹಮ್ಮಿಕೊಳ್ಳಲಾಗಿದೆ. ಅವರ ಪ್ರಮುಖ ಬೇಡಿಕೆಗಳು ಅನಧಿಕೃತ ವ್ಯಕ್ತಿಗಳು ಲಾಗಿನ್ ಐಡಿ ಬಳಸಿ ರೈತರಿಗೆ ಮುಗ್ಧ ಬಡ ಜನರಿಗೆ ಮೋಸ ಮಾಡುತ್ತಿದ್ದಾರೆ. ಆದ್ದರಿಂದ ಹೊರ ರಾಜ್ಯದಲ್ಲಿರುವಂತೆ ನಮ್ಮ ರಾಜ್ಯದಲ್ಲಿಯೂ ಕೂಡ ದಸ್ತು ಬರಹಗಾರರಿಗೆ ಪ್ರತ್ಯೇಕ ಲಾಗಿನ್ ನೀಡಬೇಕು. ದಸ್ತು ಬರಹಗಾರರಿಗೆ ಏಕಮಾದರಿಯ ಗುರುತಿನ ಚೀಟಿಯನ್ನು ನೀಡಬೇಕು. ನೋಂದಣಿಯಾಗುವ ಎಲ್ಲಾ ದಸ್ತಾವೇಜುಗಳಿಗೆ ಕಡ್ಡಾಯವಾಗಿ ಪತ್ರ ಬರಹಗಾರರ ಅಥವಾ ವಕೀಲರ ಬಿಕ್ಲಂ ಕಡ್ಡಾಯಗೊಳಿಸಬೇಕು. ರಾಜ್ಯದ ಎಲ್ಲಾ ದಸ್ತು ಬರಹಗಾರರಿಗೆ ಸೇವಾ ಭದ್ರತೆಯನ್ನು ಒದಗಿಸಬೇಕು ಎಂದು ಆಗ್ರಹಿಸಿದರು. ಒಂದು ವೇಳೆ ನಮ್ಮ ಬೇಡಿಕೆಗಳು ಈಡೇರಿಸದೆ ಹೋದರೆ ನ್ಯಾಯಾಲಯದ ಮುಂದೆ ಮೊರೆ ಹೋಗಬೇಕಾಗುತ್ತದೆ ಎಂದು ಸರ್ಕಾರಕ್ಕೆ ಎಚ್ಚರಿಸಿದರು. ಕ್ಯಾಮರಾಮನ್ ರಾಜು ಸುರಣಗಿ ಜೊತೆ ವೀರೇಶ್ ಕೂಗರಿ. ಕುಟುಂಬಗಳು ಲೆಕ್ಕ ಹಾಕಿದರೆ ಸುಮಾರು 1 ಲಕ್ಷ ಜನ ನಾವು ಈ ಕಾವೇರಿ 3 ಅಂದರೆ ಫೇಸ್ಲೆಸ್ ಮಾಡುವಂಥ ವಿಚಾರದೊಳಗೆ ಕರ್ನಾಟಕ ಘನ ಸರ್ಕಾರ ವಿಚಾರ ಮಾಡಿರೋದ್ರಿಂದ ಫೇಸ್ಲೆಸ್ನಿಂದ ನಮ್ಮ ಉದ್ಯೋಗದ ಭದ್ರತೆ ಹೋಗೋದ್ರ ಜೊತೆಗೆ ಈ ಲಕ್ಷಾಂತರ ಕುಟುಂಬಗಳು ಬೀದಿಗೆ ಬರುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ಯದ. ಅದರ ಜೊತೆಗೆ ಈ ಕಾವೇರಿ 3 ಫೇಸ್ಲೆಸ್ ಮಾಡೋದ್ರಿಂದ ಮುಗ್ಧ ಜನರಿಗೆ ಕೆಲವು ಚಾಣಾಕ್ಷ ಮೋಸಗಾರರು ಮೋಸ ಮಾಡಿ ಅವರ ಆಸ್ತಿಯನ್ನು ಲಪಟಾಯಿಸುವಂಥ ಭಯ ಇರೋದ್ರಿಂದ ಯಾರ್ಯಾರೋ ಮಧ್ಯವರ್ತಿಗಳು ತಮ್ಮ ಒಂದು ದಿನದ ಲಾಭಕ್ಕಾಗಿ ಜನರಿಗೆ ಮೋಸ ಮಾಡೋದನ್ನು ತಪ್ಪಿಸೋ ಉದ್ದೇಶಕ್ಕಾಗಿ ನಮಗೆ ಪ್ರತ್ಯೇಕ ಲಾಗಿನ್ ಕೊಡಬೇಕು. ಇನ್ನಿತರೆ ರಾಜ್ಯಗಳಾದ ಮಧ್ಯಪ್ರದೇಶ, ಕೇರಳ, ಪಾಂಡಿಚೇರಿ ಈ ರಾಜ್ಯಗಳಲ್ಲಿ ದಸ್ತು ಬರಹಗಾರರಿಗೆ, ತಮಿಳುನಾಡಿನಲ್ಲಿ ದಸ್ತು ಬರಹಗಾರರಿಗೆ ಪ್ರತ್ಯೇಕ ಲಾಗಿನ್ ನೀಡಿದ್ದು. ಆ ಪ್ರಕಾರ ಪ್ರತ್ಯೇಕ ಲಾಗಿನ್ ನೀಡಿದಲ್ಲಿ ನಾವೆಲ್ಲರೂ ಈ ಪೂರ್ವಜರಿಂದ ನಮ್ಮ ಅಪ್ಪರು ಡೀಡ್ ರೈಟರ್ ಆಗಿದ್ದರು, ಇವತ್ತು ನಾನು ಡೀಡ್ ರೈಟರ್ ಆಗಿರ್ತೀನಿ, ನನ್ನ ನಂತರ ನನ್ನ ಮಗ ಡೀಡ್ ರೈಟರ್ ಆಗ್ತಾನೆ. ಈ ದೃಷ್ಟಿಕೋನದೊಳಗೆ ನಾವು ಈ ವೃತ್ತಿಯನ್ನು ನಂಬಿಕೊಂಡು ಈ ವೃತ್ತಿಯಿಂದ ಬದುಕು ಕಟ್ಟಿಕೊಂಡವರು ನಮ್ಮ ವೃತ್ತಿಗೆ ಕೆಲವು ಈ ಸಿಟಿಜನ್ ಲಾಗಿನ್ನಿಂದ ಕೆಲವು ಪಟ್ಟಬದ್ಧ ಹಿತಾಸಕ್ತಿಗಳ ಅವಕಾಶವಾದಿಗಳ ಧೋರಣೆಯಿಂದ ನಮಗೆ ಅನ್ಯಾಯ ಆಗತೈತಿ. ಮುಗ್ಧ ಜನರಿಗೆ, ಮುಗ್ಧ ರೈತರಿಗೆ, ಅನಕ್ಷರಸ್ಥರಿಗೆ ಬಹಳಷ್ಟು ತೊಂದರೆ ಆಗ್ತಾ ಇರೋದ್ರಿಂದ ನಮಗೆ ಪ್ರತ್ಯೇಕ ಲಾಗಿನ್ ಕೊಡಬೇಕು, ನಮಗೆ ಸೇವಾ ಭದ್ರತೆಯನ್ನು ಒದಗಿಸಬೇಕು. ಹಾಗೆ ಈಗಾಗಲೇ ನಾವು ಬೀದಿ ಕಾರ್ಮಿಕರಿಗೆ, ಬೀಡಿ ಕಟ್ಟೋರಿಗೆ 60 ವರ್ಷದ ನಂತರ 3,000 2,000 ಹಿಂಗೆ ಪೆನ್ಷನ್ ಅದ. ನಮಗೆ ಯಾವುದೂ ರೀತಿಯಾದಂಥ ಭದ್ರತೆ ಇಲ್ಲ. ಅದಕ್ಕಾಗಿ ನಾವು ಹೋರಾಟವನ್ನು ಲೇಖನಿ ಸ್ಥಗಿತ ಮಾಡಿ ಈ ಹೋರಾಟವನ್ನು ಅನಿರ್ದಿಷ್ಟ ಕಾಲ ಅಂದರೆ ತಾರೀಖು 16ಕ್ಕೆ ಮುಖ್ಯಮಂತ್ರಿಗಳಿಗೆ ಮನವಿ ನೀಡೋದ್ರ ಮುಖಾಂತರ ನಾವು ಹಮ್ಮಿಕೊಂಡಿವಿ. ಅದಕ್ಕೂ ಸರ್ಕಾರ, ಘನ ಸರ್ಕಾರ ನಮ್ಮ ಈ ಬೇಡಿಕೆಗಳನ್ನು ಈಡೇರಿಸದೇ ಇದ್ದಲ್ಲಿ ನಾವು ನ್ಯಾಯಾಲಯದ ಮೊರೆ ಹೋಗ್ತೀವಿ ಅನ್ನುವಂಥ ಮಾತನ್ನು ಈ ಸಂದರ್ಭದೊಳಗೆ Hello.